ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಈಗ ನೀವೇನಾದರೂ ಕೆಮಿಸ್ಟ್ರಿನ ಥರ್ಡ್ ಸೆಮ್ಮಲ್ಲಿ BCU-ನಲ್ಲಿ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಅದರಲ್ಲಿ 3 ಯೂನಿಟ್ ಇರುತ್ತೆ. ಅದರಲ್ಲಿ 2ನೇ ಯೂನಿಟಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಇದೆ. ಸೊ ಅದರದ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ 1 ಮತ್ತು ಯೂನಿಟ್ 1 ಮತ್ತು ಯೂನಿಟ್ 3 ವೀಡಿಯೋಸ್ ಕಂಪ್ಲೀಟ್ಲಿ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಈಗ ಯೂನಿಟ್ 2 ಮಾಡ್ತಾ ಇದ್ದೀನಿ. ಅದರಲ್ಲಿ ಕೆಮಿಕಲ್ ಬಾಂಡಿಂಗ್ ಇದೆ. ಆ ಕೆಮಿಕಲ್ ಬಾಂಡಿಂಗೆಲ್ಲ ಅಯಾನಿಕ್ ಬಾಂಡಿಂಗು, ಕೋವಲೆಂಟ್ ಬಾಂಡಿಂಗು, ಮೆಟಾಲಿಕ್ ಬಾಂಡಿಂಗ್ ಇದೆ. ಈಗ ಸದ್ಯಕ್ಕೆ ನಾನು ಅಯಾನಿಕ್ ಬಾಂಡಿಂಗ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹೊಸ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತೀನಿ ಅದು ಇಮಿಡಿಯೇಟ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟಿಗೆ ಹೋಗಿ ಥರ್ಡ್ ಸೆಮ್ ಕೆಮಿಸ್ಟ್ರಿ NEP ಓಪನ್ ಎಲೆಕ್ಟಿವ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಜಾಗದಲ್ಲಿ ಸಿಗ್ತಾ ಹೋಗುತ್ತೆ. ಈಗ ಆ ಯೂನಿಟಲ್ಲೂ ನಾನು ನಂಬರ್ನ ಕೊಡ್ತಾ ಇದ್ದೀನಿ ನೋಡಿ. ಇವತ್ತು ಕೆಮಿಕಲ್ ಬಾಂಡಿಂಗ್ 4 ಅಂತ ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ 3 ಕೆಮಿಕಲ್ ಬಾಂಡಿಂಗ್ದು 3 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನಂಬರ್ ಪ್ರಕಾರ ಹೋದರೆ ಒಂದಕ್ಕೊಂದು ಲಿಂಕ್ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ಪೋಲರೈಸಿಂಗ್ ಪವರ್, ಪೋಲರೈಸಬಿಲಿಟಿ ಆಫ್ ಅಯಾನ್ಸ್, ಫಜಾನ್ ರೂಲ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ ಆನ್ ದಿ ನೇಚರ್ ಆಫ್ ದಿ ಕೆಮಿಕಲ್ ಬಾಂಡಿಂಗ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪೋಲರೈಸೇಷನ್ ಅಂದರೆ ಏನು ಅಂದರೆ ನಿಮಗೆ ಗೊತ್ತು, ಯಾವುದೇ ಒಂದು ಮಾಲಿಕ್ಯೂಲ್ ಇದ್ದಾಗ they do not take part in chemical bonding. There should be some polarity in the molecule. There should be some sort of positively and negatively charged ions should be present in the given molecule. Then only they will become active in order to undergo a chemical bonding. So you already know that ionic bonding ಹೆಂಗೆ ಫಾರ್ಮೇಷನ್ ಆಗುತ್ತೆ when there is a complete transfer of electron from one atom to another atom. ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ. ಈ ಯಾವುದು ಎಲೆಕ್ಟ್ರಾನ್ನ ಕೊಟ್ಬಿಟ್ಟಿರುತ್ತಲ್ಲ ಅದಕ್ಕೆ ಕೆಟಯಾನ್ ಅಂತ ಕರಿತೀವಿ. ಯಾವುದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳುತ್ತಲ್ಲ ಅದಕ್ಕೆ ಅನಯಾನ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಮಾಲಿಕ್ಯೂಲು ಸ್ಟೇಬಲ್ ಆಗಿದೆ ಅಂತ ನಾವು ಹೇಳಬೇಕು ಅಂದರೆ ದ ಕೆಟಯಾನ್ಸ್ ಮತ್ತು ಅನಯಾನ್ಸ್ ದೇ ಶುಡ್ ಬಿ ದೇರ್ ಇನ್ equilibrium distance in the lattice. The cation attract relatively loose electron cloud of the anion towards themselves and at the same repel the nuclei. ಸೊ ಏನಾಗ್ತಿದೆ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇದೆ, ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಇದೆ. ವೆನ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್ ಅದೇನಾಗುತ್ತೆ ಅಂದರೆ ಪೋಲರೈಸೇಷನ್ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ಲಿ ಚಾರ್ಜ್ ಇರೋ ಅಂಥದ್ದು ಏನಾಗುತ್ತೆ, ಇಟ್ ಗೋಯಿಂಗ್ ಟು ಲೂಸ್ attract same ripple the nuclei ಆಗ್ತಾ ಹೋಗುತ್ತೆ. As a result, electron cloud in the anions are deformed or polarized. This deformation is called as polarization. ನೋಡಿ, ಒಂದು ಮೊದಲನೇ ಚಿತ್ರದಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲನೇ ಚಿತ್ರದಲ್ಲಿ ಏನಾಗ್ತಿದೆ, ಕೆಟಯಾನ್ ಇದೆ, ಅನಯಾನ್ ಇದೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇದೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಇದೆ. ಸ್ವಲ್ಪ ಹೊತ್ತು ಇಫ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್ ನ್ಯೂಕ್ಲಿಯರ್ ಏನಾಗುತ್ತೆ, ರಿಪಲ್ ಮಾಡೋಕ್ಕೆ ಶುರು ಆಗುತ್ತೆ. ನಿಮ್ಮದು ಅನಿಯಾನ್ ಏನಿರುತ್ತೆ ಯಾವಾಗೂ ಬಿಗ್ಗರ್ ಸೈಜ್ ಇರುತ್ತೆ, ಅದೇನು ಮಾಡುತ್ತೆ, ಡಿಫಾರ್ಮೇಷನ್ ಆಗುತ್ತೆ, ಪೋಲರೈಸೇಷನ್ ಆಗುತ್ತೆ. ಆ ಸರ್ಕ್ಯುಲರ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದೇನಾಗುತ್ತೆ, ಚೇಂಜ್ ಆಗುತ್ತೆ. ಇಟ್ ಈಸ್ ಮೋರ್ ಟುವರ್ಡ್ಸ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಆಗುತ್ತೆ. ಇನ್ನೂ ಸ್ವಲ್ಪ ಬಿಟ್ಟರೆ ಏನಾಗ್ತಾ ಹೋಗುತ್ತೆ ಅಂದರೆ ದೇ ಗೆಟ್ ಪೋಲರೈಸ್ಡ್. ಹಾಗಾಗಿ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪೋಲರೈಸೇಷನ್ ಅಂತ ಕರಿತೀವಿ. ಈಗ ಪೋಲರೈಸಿಂಗ್ ಪವರ್ ಅಂತ ಕರಿತೀವಿ. ಎಬಿಲಿಟಿ ಆಫ್ ಎ ಕೆಟಯಾನ್ ಟು ಪೋಲರೈಸ್ ದಿ ಅನಯಾನ್ ಈಸ್ ಕಾಲ್ಡ್ ಆಸ್ ಪೋಲರೈಸಿಂಗ್ ಪವರ್. ನೀವು ಹಿಂದಿನ ಚಿತ್ರದಲ್ಲಿ ನೋಡ್ದಂಗೆ ಕೆಟಯಾನ್ ಹಾಗೇ ಇರುತ್ತೆ, ಆದರೆ ಅನಯಾನ್ ಮಾತ್ರ ಏನಾಗ್ತಾ ಇದೆ, ಇಟ್ ಗೋಯಿಂಗ್ ಟು ಪೋಲರೈಸ್, ಇಟ್ ಗೋಯಿಂಗ್ ಟು ಚೇಂಜ್ ಇಟ್ ಶೇಪ್, ಇಟ್ ಗೋಯಿಂಗ್ ಟು ಅಂಡರ್ಗೋ ಡಿಫಾರ್ಮೇಷನ್. ಅದಕ್ಕೆ ಹತ್ರ ಬಂದಾಗ ಕೆಟಯಾನ್ ಹಾಗೇ ಇರುತ್ತೆ. ಕೆಟಯಾನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಅನಯಾನ್ ವಿಚ್ ಇಸ್ ಪ್ರೆಸೆಂಟ್ ವೆರಿ ನಿಯರ್ ಟು ಇಟ್, ದೇರ್ ಬೈ ಇಟ್ ಗೋಯಿಂಗ್ ಟು ಚೇಂಜ್ ದಿ ಶೇಪ್ ಆಫ್ ದಟ್ ಪರ್ಟಿಕ್ಯುಲರ್ ಅನಯಾನ್. ಸೊ ದ ಕೆಪಾಸಿಟಿ ಆಫ್ this capacity of cation which is going to make the deformation in anion, that property we are going to call it as a polarizing power anta karitivi. It is the extent to which the cation can polarize an anion. ಇದೇನದು, ಕೆಟಯಾನು ಅನಯಾನ ಯಾವ ಎಕ್ಸ್ಟೆಂಟ್ಗೆ ಪೋಲರೈಸ್ ಮಾಡ್ತಾ ಇದೆ ಅದನ್ನು ಹೇಳ್ತಾರೆ. ಅದಕ್ಕೆ ನಾವು ಪೋಲರೈಸಿಂಗ್ ಪವರ್ ಅಂತ ಹೇಳ್ತೀವಿ. ಇಟ್ ಈಸ್ ಪ್ರಪೋರ್ಷನಲ್ ಟು ದಿ ಚಾರ್ಜ್ ಡೆನ್ಸಿಟಿ. ಚಾರ್ಜ್ ಅದ್ರ ಮೇಲೆ ಏನಿರ್ತಾರ ಅಂದರೆ ಪಾಸಿಟಿವ್ಲಿ ನೆಗೆಟಿವ್ಲಿ ಚಾರ್ಜ್ ಇರುತ್ತಲ್ಲ ಆ ಡೆನ್ಸಿಟಿ ಮೇಲೆ ಇದು ಪೋಲರೈಸಿಂಗ್ ಪವರು ಡಿಪೆಂಡ್ ಆಗುತ್ತೆ. ಚಾರ್ಜ್ ಡೆನ್ಸಿಟಿ ಇಸ್ ಅ ರೇಷಿಯೋ ಆಫ್ ಚಾರ್ಜ್ ಟು ವಾಲ್ಯೂಮ್.
Polarizing power is directly proportional to the charge density. More the charge density, greater is the polarizing power of a cation. So polarizing power ಅಂದ್ರೇನು, cation ಏನು ಮಾಡುತ್ತೆ, it going to attract the anion, it going to polarize the anion, it going to make the deformation, destructure of the anion with the influence of a cation. ಆ ಪವರ್ಗೆ ನಾವೇನಂತ ಕರಿತೀವಿ, ಪೋಲರೈಸಿಂಗ್ ಪವರ್ ಅಂತ ಕರಿತೀವಿ. ಆ ಪೋಲರೈಸಿಂಗ್ ಪವರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಚಾರ್ಜ್ ಪ್ರೆಸೆಂಟ್ ಆನ್ ದಿ ಅನಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈಯರ್ ದಿ ಚಾರ್ಜ್ ಹೈಯರ್ ದಿ ಪೋಲರೈಸೇಷನ್, ಅದು ಚಾರ್ಜ್ ಡೆನ್ಸಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಪೋಲರೈಸಿಂಗ್ ಪವರ್, ಫಾರ್ ಎಕ್ಸಾಂಪಲ್ ಡಿಸಾರ್ಟೆಡ್ ಐಸೋಲೇಟೆಡ್ ಅನಯಾನ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಪೋಲರೈಸೇಷನ್ ಏನೂ ಆಗಿಲ್ಲ, ಅನಯಾನ್ ಇದೆ. ಅದಕ್ಕೆ ಪಕ್ಕದಲ್ಲಿ ನಾನು ಏನು ಮಾಡ್ತೀನಿ, ಒಂದು ಕೆಟಿಯಾನ್ನ ತೊಗೊಂಬರ್ತೀನಿ. ಕೆಟಿಯಾನ್ನ ತೊಗೊಂಬಂದಾಗ ಪೋಲರೈಸೇಷನ್ ಆಗ್ಬೋದು, ಆಗದಲೇ ಇರ್ಬೋದು. ಆ ಪೋಲರೈಸೇಷನ್ ಆದರೆ ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏನು, ಅಯಾನಿಕ್ ಬಾಂಡ್ ಅಂದ್ರೆ ಏನು, ಎರಡೂ ಇರಬೇಕು ಪಕ್ಕ ಪಕ್ಕ, ಅಯನೈಸೇಷನ್ ಪೋಲರೈಸೇಷನ್ ಆಗಬಾರ್ದು. ಬಟ್ ನೇಚರಲ್ಲಿ ಏನಾಗುತ್ತೆ ಅಂದರೆ, ಈ ಅನಯಾನ್ ಏನಾಗುತ್ತೆ, ಇಟ್ ಅಂಡರ್ಗೋ ಪೋಲರೈಸೇಷನ್, ಇಟ್ ಅಂಡರ್ಗೋ ಡಿಫಾರ್ಮೇಷನ್, ಇಟ್ ಅಂಡರ್ಗೋ ಡಿಸ್ಟ್ರಕ್ಚರ್ಡ್, ಇಟ್ ಗೋಯಿಂಗ್ ಟು ಅಟ್ರಾಕ್ಟ್ ಮೋರ್ ಟುವರ್ಡ್ಸ್ ದಿ ಕೆಟಯಾನ್. ಈ ಡಿಫಾರ್ಮೇಷನ್ಗೆ ನಾವೇನಂತ ಕರಿತೀವಿ, ಪೋಲರೈಸಿಂಗ್ ಅಂತ ಕರಿತೀವಿ. The ability of the cation to polarize a nearby anion is called as polarizing power of a cation. Polarization is directly proportional to covalent character. ಸೊ ಈಗ ನಮ್ಗೆ ಏನು ಹೇಳ್ತಾ ಇದ್ದೀವಿ, ಅಯಾನಿಕ್ ಬಾಂಡಲ್ಲೂ ಕೋವಲೆಂಟ್ ಕ್ಯಾರೆಕ್ಟರು ಬರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ, ಪೋಲರೈಸೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ವೆದರ್ ಯುವರ್ ಮಾಲಿಕ್ಯೂಲ್, ವೆದರ್ ಯುವರ್ ಬಾಂಡ್ ವಿಲ್ ಗೋಯಿಂಗ್ ಟು ಸ್ಟೇ ಆಸ್ ಅಯಾನಿಕ್ ಓನ್ಲಿ, ಆರ್ ಇಟ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಪ್ರಾಪರ್ಟಿ ಇಂಟು ಎ ಕೋವಲೆಂಟ್. ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗಿದ್ರೂ ಕೋವಲೆಂಟ್ ಕ್ಯಾರೆಕ್ಟರ್ ಆಗ್ಬೋದಾ, ಅದನ್ನ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪೋಲರೈಸೇಷನ್ ಅಂತ. ಪೋಲರೈಸೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ to say whether your compound, whether your ion, whether your salt going to stay as ionic, or it may have some sort of covalent character. Polarizability. ಸೊ ಈ ಕೆಟಯಾನ್ ಏನು ಮಾಡುತ್ತೆ, ಪೋಲರೈಸಿಂಗ್ ಪವರ್ ಅಂದ್ರೇನು, ದ ಕೆಟಯಾನ್ ವಿಚ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ anion which going to influence the anion to undergo polarization. Polarizability ಅಂದರೆ ದ ಅನಿಯಾನ್ ಗೆಟ್ ಪೋಲರೈಸ್ಡ್ ಬೈ ಅ ಕೆಟಯಾನ್. ಅದಕ್ಕೆ ನಾವೇನಂತ ಕರಿತೀವಿ, ಪೋಲರೈಸಬಿಲಿಟಿ ಅಂತ ಕರಿತೀವಿ. ಪೋಲರೈಸಿಂಗ್ ಪವರ್ ವಿತ್ ರೆಸ್ಪೆಕ್ಟ್ ಟು ಕೆಟಯಾನ್, ಪೋಲರೈಸಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಅನಿಯಾನಲ್ಲಿ ಮಾಡ್ತಾ ಹೋಗ್ತೀವಿ. ಇದನ್ನು ಹೇಳೋದಕ್ಕೆ, ಪೋಲರೈಸೇಷನ್ ಹೇಳೋದಕ್ಕೆ, ಅಥವಾ ನಿಮ್ಗೆ ಕೊಟ್ಟಿರುವಂಥ ಕೆಮಿಕಲ್ ಬಾಂಡು ಅಯಾನಿಕ್ ಇರುತ್ತಾ, ಕೋವಲೆಂಟ್ ಇರುತ್ತಾ, ಅದು ನನಗೆ ತಿಳ್ಕೋಬೇಕು ಅಂತಂದರೆ ಅದಕ್ಕೆ ಒಂದು ರೂಲ್ ಇದೆ. ಆ ರೂಲ್ಗೆ ನಾವೇನಂತ ಕರಿತೀವಿ, ಫಜಾನ್ಸ್ ರೂಲ್ ಅಂತ ಕರಿತೀವಿ. ಎ ಫ್ಯೂ ಅಯಾನಿಕ್ ಬಾಂಡ್ ಹ್ಯಾವ್ ಎ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವರ್ ಫಸ್ಟ್ ಡಿಸ್ಕಸ್ಡ್ ಬೈ ದಿ ಫಜಾನ್ ಇನ್ 1923. At that time, with the help of X-ray crystallography, he was able to predict ionic or covalent bonding with the attributes to ionic or atomic radius. ಸೊ ಈ ಫಜಾನ್ ರೂಲ್ ಏನು ಹೇಳುತ್ತೆ ಅಂದರೆ, ನಿಮಗೆ ಈಗ ಬಾಂಡ್ ಫಾರ್ಮೇಷನ್ ಆಗಿದೆ, ಅದು ಅಯಾನಿಕ್ ಆಗಿದೆಯಾ, ಕೋವಲೆಂಟ್ ಆಗಿದೆಯಾ. ಅಯಾನಿಕ್ ಆದ್ರೂ ಕೋವಲೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸಮ್ ಅಯಾನಿಕ್ ಮಾಲಿಕ್ಯೂಲ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗೆಟ್ ಕನ್ವರ್ಟ್ themselves into a covalent characteristics. Why? Because of the influence of a cation in order to polarize the anion. ಸೊ ಹಾಗಾಗಿ ಆಲ್ಗೆ ನಾವೇನಂತ ಕರಿತೀವಿ, ಫಜಾನ್ಸ್ ರೂಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಫಜಾನ್ಸ್ ರೂಲ್ ನನಗೆ ಅರ್ಥ ಆಗಬೇಕು ಅಂದರೆ ನನಗೆ 3 ಪ್ಯಾರಾಮೀಟರ್ ಬೇಕಾಗುತ್ತೆ. ಸೈಜ್ ಆಫ್ ಎ ಅನಿಯಾನ್ ಬೇಕಾಗುತ್ತೆ, ಅಥವಾ ಸೈಜ್ ಆಫ್ ಎ ಕೆಟಯಾನ್ ಬೇಕಾಗುತ್ತೆ ನನಗೆ. ಅದ್ರ ಮೇಲೆ ಏನಾಗುತ್ತೆ, ಸೈಜು ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮದು ಪೋಲರೈಸಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಚಾರ್ಜ್ ಇದೆ. ಹಾಗಾಗಿ ಚಾರ್ಜ್ ಆಫ್ ದಿ ಕೆಟಯಾನ್ ಇರ್ಬೋದು, ಸೈಜ್ ಆಫ್ ದಿ ಕೆಟಯಾನ್ ಇರ್ಬೋದು, ಅಥವಾ ಚಾರ್ಜ್ ಆಫ್ ದಿ ಅನಿಯಾನ್ ಇರ್ಬೋದು, ಚಾರ್ಜ್ ಆನ್ ದಿ ಕೆಟಯಾನ್ ಇರ್ಬೋದು. ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಡರ್ ಟು ಗೆಟ್ ಪೋಲರೈಸ್ಡ್ ಆರ್ ಇನ್ ಆರ್ಡರ್ ಟು ಗೆಟ್ ಪೋಲರೈಸಬಿಲಿಟಿ. ಅದು ಆಗಬೇಕು ಅಂದರೆ ನನಗೆ ಸೈಜ್ ಇಂಪಾರ್ಟೆಂಟ್ ಆಗುತ್ತೆ, ಚಾರ್ಜ್ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಫಾರ್ ಡಿ ಅಥವಾ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಮೆಂಟ್ ಟು ಪಿಕ್ಚರ್ ಇಲ್ಲ ಅಂತಂದರೆ, ಇವೆರಡಕ್ಕೆ ಬೇರೆದಕ್ಕೆಲ್ಲ ಆಯಿತು ಅಂದರೆ, SNPಗೆ ಆಯಿತು ಅಂದರೆ, ಸೈಜ್ ಆಫ್ ಎನ್ ಅಯಾನ್ ಅಥವಾ ಚಾರ್ಜ್ ಆನ್ ದಿ ಕೆಟಯಾನ್ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಫಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ, ಪೋಲರೈಸಿಂಗ್ ಪವರ್ ಆಫ್ ದಿ ಕೆಟಯಾನ್. ಕೆಟಯಾನ್ ಸೈಜ್ ಹೇಗಿರಬೇಕು ಅದ್ರ ಮೇಲೆ ಹೇಳ್ತಾ ಹೋಗುತ್ತೆ. ಇಫ್ ದ ಕೆಟಯಾನ್ ಇಸ್ ಸ್ಮಾಲರ್, then the volume of the ion is less. If the volume is less, the charge density of the ion is high. Hence, the charge density is high. Polarizing power of an ion would be high. This makes the compound more covalent. ಮೊದಲನೇ ರೂಲ್ ಏನು ಹೇಳುತ್ತೆ ಅಂದರೆ, ಕೆಟಯಾನ್ ಸೈಜ್ ಯಾವಾಗೂ ಸ್ಮಾಲ್ ಇರಬೇಕು. ಕೆಟಯಾನ್ ಸೈಜು ಸ್ಮಾಲ್ ಇತ್ತು ಅಂತಂದರೆ ವಾಲ್ಯೂಮ್ ಲೆಸ್ ಆಗುತ್ತೆ. ವಾಲ್ಯೂಮ್ ಲೆಸ್ ಆದಾಗ ಚಾರ್ಜ್ ಡೆನ್ಸಿಟಿ ಏನಾಗುತ್ತೆ, ಹೈ ಆಗುತ್ತೆ. ಚಾರ್ಜ್ ಡೆನ್ಸಿಟಿ ಹೈ ಆಯಿತು ಅಂತಂದರೆ ಪೋಲರೈಸಿಂಗ್ ಪವರ್ ಆಫ್ ದಟ್ ಕೆಟಯಾನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ.
ಪೋಲರೈಸಬಿಲಿಟಿ ಜಾಸ್ತಿ ಆಯಿತು ಅಂದರೆ ಅವಾಗ ಅದು ಕೋವಲೆಂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇದು ಮೊದಲನೇ ರೂಲ್. ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದರೆ ಪೋಲರೈಸಬಿಲಿಟಿ ಆಫ್ ಎನ್ ಅಯಾನ್. ಪೋಲರೈಸಿಂಗ್ ಪವರ್ ಅಂತಂದರೆ ಕೆಟಯಾನಿಗೆ ಪೋಲರೈಸಬಿಲಿಟಿ ಯಾವುದು ಪೋಲರೈಸ್ ಆಗ್ತಾ ಇದೆ ವಿಚ್ ಅಂಡರ್ಗೋಸ್ ಎ ಪೋಲರೈಸೇಷನ್, ಅದಕ್ಕೆ ನಾವು ಪೋಲರೈಸಬಿಲಿಟಿ ಅಂತ ಕರಿತೀವಿ. ಆಗ್ತಾ ಇರೋಂಥದ್ದು ಅನಯಾನ್, ಅದ್ರ ಬಗ್ಗೆ ಹೇಳುತ್ತೆ. ಅದು ರೂಲ್ ನಂಬರ್ 2 ಅಂತ ಹೇಳ್ತೀವಿ. ಲಾರ್ಜರ್ ದಿ ಅನಯಾನ್ ಲೆಸ್ ಇಸ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ದಟ್ holds the valence electrons of an ion in place. Since the last electron is loosely bound in a large anion, it can be easily polarized by a cation, thereby making the compound more covalent. ಅಯಾನಿಕ್ ಕಾಂಪೌಂಡು ಯಾವಾಗ ಮೋರ್ ಕೋವಲೆಂಟ್ ಆಗುತ್ತೆ ಅನ್ನೋದಕ್ಕೆ ಅವನು ಫಜಾನ್ಸು ರೂಲ್ಸು ಹೇಳ್ತಾ ಹೋಗುತ್ತೆ. ಕೆಟಯಾನ್ ಸ್ಮಾಲ್ ಇದ್ರೂ ಕೋವಲೆನ್ಸಿ ಇನ್ಕ್ರೀಸ್ ಆಗುತ್ತೆ, ಕೋವಲೆಂಟ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಅನಯಾನ್ ಸೈಜ್ ಜಾಸ್ತಿ ಇದ್ರೂ ಕೋವಲೆಂಟ್ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಥರ್ಡ್ ಕೇಸಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ we are going to consider the electronic configuration into picture. ಸೊ ಈಗ HgCl2 CaCl2 ತೊಗೊಳ್ತೀವಿ. ಇದರಲ್ಲಿ ಯಾವುದು ಮೋರ್ ಕೋವಲೆಂಟ್ ಅಂತ ನನ್ನ ಕೇಳಿದ್ರೆ ಈಗ ಏನು ಮಾಡಬೇಕಾಗುತ್ತೆ, ನಾನು ಐ ಹ್ಯಾವ್ ಟು ಟೇಕ್ ಇನ್ ಟು ದಿ ಪಿಕ್ಚರ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಲ್ಲೇನಾಗ್ತಾಯಿದೆ, ಎರಡು ಕಡೆಗೂ ಅನಯಾನ್ ಏನಾಗಿದೆ Cl- ಇದೆ. ಹಾಗಾಗಿ ಅದು ಏನಾಗುತ್ತೆ, ಎರಡೂ ಕಡೆಗೂ ಏನಾಗುತ್ತೆ ಪೋಲರೈಸಬಲ್ ಆಗೇ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಕೆಟಯಾನ್ ಪ್ರೆಸೆಂಟ್, ದಟ್ ಈಸ್ Hg2+ ಆರ್ Ca2+, ಯಾವುದ್ರ ಮೇಲಿದೆ ಅಂತ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಸೈಜ್ ಫ್ಯಾಕ್ಟ್ರನ್ನ ತೊಗೊಂಡ್ರೆ ಎರಡರದ್ದು ಸೈಜ್ ಒಂದೇ ಇದೆ. ಆವಾಗ ನಾನು ಏನು ಮಾಡ್ಕೋಬೇಕು ಅಂತಂದರೆ ಅದರದ್ದು ಶೀಲ್ಡಿಂಗ್ ಎಫೆಕ್ಟ್ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಆ ಬೇಸಿಸ್ ಮೇಲೆ ನಾನು ಹೇಳಬೇಕಾಗತ್ತೆ. ಈ ರೀತಿಯಾದಂಥ 3 ರೂಲ್ ಇದೆ. ಅಥವಾ ಈ ಫಜಾನ್ಸ್ ರೂಲ್ನ ನಾನು ಸಮರೈಸ್ ಮಾಡೋದಾಯಿತು ಅಂದರೆ ಅಯಾನಿಕ್ ಕ್ಯಾರೆಕ್ಟರ್ ಯಾವಾಗಿರುತ್ತೆ ಅಂತಂದರೆ ನಿಮ್ಮದು ಕೆಟಯಾನ್ ಏನಾಗಿರಬೇಕು, ಲಾರ್ಜ್ ಸೈಜ್ ಇರಬೇಕು, ಅನಯಾನು ಸ್ಮಾಲ್ ಸೈಜ್ ಇರಬೇಕು. ಚಾರ್ಜ್ ಸ್ಮಾಲ್ ಇದ್ದಾಗ ಅಯಾನಿಕ್ ಕ್ಯಾರೆಕ್ಟರ್ ಆಗುತ್ತೆ. ಇಲ್ಲ ಅಂದರೆ ಸ್ಮಾಲ್ ಕೆಟಯಾನು, ಲಾರ್ಜ್ ಅನಯಾನು, ಲಾರ್ಜ್ ಚಾರ್ಜ್ ಇದ್ದರೆ ಅವಾಗ ಅದೇನಾಗುತ್ತೆ, ಅದು ಕೋವಲೆಂಟ್ ಆಗುತ್ತೆ. ಸೊ ಫಜಾನ್ ರೂಲ್ ಏನು ಹೇಳುತ್ತೆ ನನಗೆ, ಇಟ್ ಗೋಯಿಂಗ್ ಟು ಗಿವ್ ಮಿ ಎನ್ ಐಡಿಯಾ ದಟ್ ವೆದರ್ ದಿ ಗಿವನ್ bond formation, whether the given salt formation it may because of the it is ionic in nature or it is covalent in nature ಅಂತ ಹೇಳೋದಕ್ಕೆ. ಇಲ್ಲಿ ನೋಡಿ ಇನ್ನೊಂದು ಥರ ಸಮರೈಸ್ ಮಾಡಿದರೆ ಸ್ಮಾಲ್ ಕೆಟಯಾನ್ ಇರುತ್ತೆ, ಅದು ಲಾರ್ಜ್ ಕೆಟಯಾನ್ಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಕೋವಲೆಂಟು ಡಿಕ್ರೀಸ್ ಆಗುತ್ತೆ. ಅದೇ ಥರ ಸ್ಮಾಲ್ ಅನಿಯಾನ್ ಇದ್ದಿದ್ದು ಇನ್ಕ್ರೀಸ್ ಆಗ್ತಾ ಹೋಯಿತು, ಲಾರ್ಜ್ ಅನಿಯಾನ್ ಆಯಿತು ಅಂದರೆ ಕೋವಲೆಂಟ್ ನೇಚರು ಇನ್ಕ್ರೀಸಸ್ ಆಗುತ್ತೆ. ಅದೇ ರೀತಿ ಲೋ ಚಾರ್ಜ್ ಇದ್ದಿದ್ದು ಹೈ ಚಾರ್ಜ್ಗೆ ಹೋಯಿತು ಅಂದರೆ ಕೋವಲೆಂಟ್ ನೇಚರು ಇನ್ಕ್ರೀಸ್ ಆಗುತ್ತೆ. ಸೊ ಕೋವಲೆಂಟ್ ನೇಚರ್ ಯಾವಾಗಿರುತ್ತೆ, ಸ್ಮಾಲ್ ಕೆಟಯಾನ್ ಇರಬೇಕು, ಲಾರ್ಜ್ ಅನಯಾನ್ ಇರಬೇಕು, ಮತ್ತು ಲಾರ್ಜ್ ಚಾರ್ಜ್ ಇದ್ದಾಗ ನಿಮಗೇನಾಗುತ್ತೆ, ಕೋವಲೆಂಟ್ ಕ್ಯಾರೆಕ್ಟರು ಇನ್ಕ್ರೀಸ್ ಆಗುತ್ತೆ. ಸೊ ಲಾರ್ಜ್ ಅನಯಾನು, ಲಾರ್ಜ್ ಹೈ ಚಾರ್ಜ್ ಜೊತೆಗೆ ಸ್ಮಾಲ್ ಕೆಟಯಾನ್ ಇದ್ದಾಗ ನಿಮಗೇನಾಗುತ್ತೆ, ಕೋವಲೆಂಟ್ ಕ್ಯಾರೆಕ್ಟರು ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಯೂಶಲಿ ಕೇಳ್ತಾರೆ, ಬಿಟ್ವೀನ್ ದೀಸ್ ಟು ವಿಚ್ ಒನ್ ಇಸ್ ಅಯಾನಿಕ್ ಆ್ಯಂಡ್ ವಿಚ್ ಒನ್ ಇಸ್ ಕೋವಲೆಂಟ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ. ಆವಾಗ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಹೇಳಬೇಕು ಗೊತ್ತಾಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.